ಬೆಂಗಳೂರಿನ 2 ಏರಿಯಾ ಸೀಲ್ ಡೌನ್. ಮಂಡ್ಯದಲ್ಲೂ ಶುರುವಾಯಿತು ಸೀಲ್ ಡೌನ್. ರೆಡ್ ಝೋನ್ ನಲ್ಲಿರುವ 10 ಜಿಲ್ಲೆಗಳಿಗೂ ಆಗುತ್ತಾ ಸೀಲ್ ಡೌನ್. ನಮ್ ಜನ ಲಾಕ್ ಡೌನ್ಗೂ ಬಗ್ಗಿಲ್ಲ, ಸೀಲ್ ಡೌನ್ಗೂ ಕೂಡ ಜಗ್ಗಿಲ್ಲ. ನಮ್ ಜನರಿಗೆ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಮಾತ್ರ ಕಲಿತಾ ಇಲ್ಲ. ಸೀಲ್ ಡೌನ್ ಹಾಕಿದ್ರು ಕೂಡ ಓಡಾಡ್ತಾ ಇದ್ದಾರೆ ಜನ. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ 2 ವಾರ್ಡ್ಗಳಲ್ಲಿ ಸೀಲ್ ಡೌನ್ ಅಂತ ತರಲಾಯಿತು. ಅದು ಬೆಂಗಳೂರಿನ 134 ಮತ್ತೆ 135 ಈ ವಾರ್ಡ್ಗಳಲ್ಲಿ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಇನ್ನು 24 ಅವರ್ಸ್ ಕಳೆದಿಲ್ಲ. 24 ಅವರ್ಸ್ ಅಲ್ಲೇ ಆ ಸೀಲ್ ಡೌನ್ ಅನ್ನೋದು ಫೇಲ್ ಆಗ್ಬಿಟ್ಟಿದೆ. ಅಲ್ಲಿ ಆ ಪಾದರಾಯನ್ಪುರ ಮತ್ತೆ ಬಾಪೂಜಿ ನಗರದಲ್ಲಿ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಈ 2 ವಾರ್ಡ್ಗಳಲ್ಲಿ ಸೀಲ್ ಡೌನ್ ಮಾಡಿದ್ರು ಕೂಡ ಜನ ಅದಕ್ಕೆ ಕ್ಯಾರೆ ಅಂತ ಇಲ್ಲ. ಲಾಕ್ ಡೌನ್ ನ ನೆಕ್ಸ್ಟ್ ಹಂತನೇ ಸೀಲ್ ಡೌನ್, ಅದನ್ನ ಮಾಡಿದ್ರು ಕೂಡ ಜನ ಕ್ಯಾರೆ ಅಂತ ಇಲ್ಲ. ಅಲ್ಲಿ ಓಡಾಟವನ್ನ ಮಾಡ್ತಾ ಇರುವಂತದ್ದು ಸೀಲ್ ಡೌನ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಸೀಲ್ ಡೌನ್ ಹಾಕಿ 1 ದಿನ ಕಳೆದಿಲ್ಲ, ಆಗ್ಲೇ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಈಗ ಆಲ್ರೆಡಿ ಬಿಬಿಎಂಪಿ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿತ್ತು, ಶಾಸಕರನ್ನು ಕೂಡ ಕರೆಸಿ ಬುದ್ಧಿವಾದವನ್ನ ಹೇಳಿಸಿತ್ತು. ಅಲ್ಲಿನ ಜನರಿಗೆ ಹಾಲು ದಿನಸಿ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ನಾವು ಮಾಡಿದೀವಿ, ಯಾರು ಕೂಡ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು ಕೂಡ ಬಿಬಿಎಂಪಿ ಕಚೇರಿ ಬಳಿನೇ ಗುಂಪುಗೂಡ್ತಾ ಇದ್ದಾರೆ ಜನ. ಬಿಬಿಎಂಪಿ ಸಿಬ್ಬಂದಿ ಪೊಲೀಸರಿಗೆ ಕ್ಯಾರೆ ಅಂತ ಇಲ್ಲ ಜನ. ಇನ್ನೇನ್ ಮಾಡ್ಬೇಕು ಹೇಳಿ ಇಂಥ ಜನರಿಗೆ? ಇನ್ನೇನು ಅಂತ ಹೇಳಬೇಕಾಗಿದೆ ಇವ್ರಿಗೆ? ಯಾವ ರೀತಿಯಾಗಿ ಅರಿವನ್ನ ಮೂಡಿಸಬೇಕಾಗಿದೆ? ದಿನನಿತ್ಯ ಬಡ್ಕೊಳ್ತೀವಿ, ಮನೆಯಲ್ಲಿರಿ, ಸೇಫ್ ಆಗಿರಿ, ಮಾಸ್ಕ್ ಅನ್ನ ಧರಿಸಿ, ಯಾರು ಕೂಡ ಹೊರಗೆ ಬರಬೇಡಿ. ಸೀಲ್ ಡೌನ್ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದೇ ನಿಮ್ಮಿಂದ. ನೀವು ಹೊರಗೆ ಬಂದು ಈ ಒಂದು ಕೊರೋನಾ ಸೋಂಕು ಕೂಡ ಯಾರ್ಯಾರಿಗೂ ಹಬ್ಕೊಂಡು ಮತ್ತಷ್ಟು ಹರಡಬಾರ್ದು ಅನ್ನುವ ಕಾರಣಕ್ಕೆ ಈಗ ಸೀಲ್ ಡೌನ್ ಅನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಇವರು ಹೊರಗೆ ಬರ್ತಾ ಇದ್ದಾರೆ. ಸೀಲ್ ಡೌನ್ ಅಂದ್ರೆ ಇದನ್ನ ಮೋಸ್ಟ್ ಪ್ರಾಬಬ್ಲಿ ಲಾಕ್ ಡೌನ್ ಅನ್ನ ತೆರೆಯಲಾಗಿದೆ, ಸೀಲ್ ಅನ್ನ ಓಪನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಹೊರಗಡೆ ಬರ್ತಾ ಇರುವಂತ ಜನರು ಈ ಒಂದು 20% ಜನ ಹೊರಗೆ ಬರೋದಕ್ಕೆ ಇನ್ನು 80% ಜನ ನರಳುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಒಬ್ಬರಿಂದ ಒಬ್ಬರಿಗೆ ಹರಡೋದ್ರ ಜೊತೆಗೆ ಒಬ್ಬ ವ್ಯಕ್ತಿಯಿಂದ 409 ಜನರವರೆಗೂ ಕೂಡ ಈ ಒಂದು ಸೋಂಕು ಹರಡುವಂತ ಚಾನ್ಸಸ್ ಇದೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಜಾಸ್ತಿ ಪಾಸಿಟಿವ್ ಸಂಖ್ಯೆ ಸೋಂಕಿತರು ಇರುವಂತ ಹಿನ್ನೆಲೆಯಲ್ಲೇ ಸೀಲ್ ಡೌನ್ ಮಾಡಿರೋದು.